This is the last quarter final of the tournament. Town team Beripadu B versus Bhagavati Padipallam. He is the middle line and leading front of Bhagavati Padipallam. Yes, ಸ್ಪರ್ಧಾಕೂಟದ ಅತ್ಯಂತ ಬಲಿಷ್ಠವಾಗಿರುವಂತಹ ಬಲಿಷ್ಠ ತಂಡಗಳ ನಡುವೆ ಬಲಿಷ್ಠ ಕಾದಾಟಗಳು ಸೆಮಿಫೈನಲ್ಗೆ ಸ್ಪರ್ಧೆಯನ್ನ ನಡೆಸುವಂತಹ ಸ್ಪರ್ಧೆಯಾಗಿದೆ. ಪ್ರಬಲ ಎರಡು ತಂಡಗಳ ನಡುವಿನ ಪ್ರಬಲ ಹೋರಾಟಗಳ ಕಾದಾಟಗಳು ಈ ಬಾರಿ ನೋಡಿ ಸ್ಪರ್ಧೆಯಲ್ಲಿ. ತೀರ್ಪುಗಾರರ ಕೈಗಳು ಸ್ವಲ್ಪ ಮುನ್ನಡೆಯತ್ತ ಭಗವತಿ ಪಡಿಪಲ್ಲಂ ತಂಡಕ್ಕೆ ಬರ್ತಾ ಇದೆ ನೋಡಿ. ಮೊದಲ ಅವಕಾಶಕ್ಕೆ ಈ ಬಾರಿ ಎರಡು ತಂಡಗಳು ಸೆಂಟರ್ ಲೈನ್ ನೋಡಿ, ತೀರ್ಪುಗಾರರ ಎರಡು ಕೈಗಳು ಸೆಂಟರ್ ಲೈನ್ ಅಲ್ಲಿ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿ ಓಂ ಫ್ರೆಂಡ್ಸ್ ಮುಳಿಯಾದ ಈ ಒಂದು ಹಗ್ಗಜಗ್ಗಾಟಕ್ಕೆ ವಿನೋದ್ ಮುಳಿ ಅವರ ಆಗಮನವಾಗಿದೆ. ಅವರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ, ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ತೀರ್ಪುಗಾರರ ಕೈಗಳು ಈ ಬಾರಿ ಸೆಂಟರ್ ಲೈನ್ ಅಲ್ಲಿದೆ. ಸಮಬಲದ ಹೋರಾಟ, ಸಮ ಹಗ್ಗ ಅಲ್ಲಿ ಬೆರಿಪದವಿಲ್ಲ, ಇಲ್ಲಿ ಭಗವತಿ ಪಡಿಪಲ್ಲಂ ಇಲ್ಲ. ಸೆಂಟರ್ ಲೈನ್ ಇಂದ ತೀರ್ಪುಗಾರಿಕೆಯಲ್ಲಿ ವಿಪಿನ್ ಮಾಯಿಪಾಡಿ ಅವರ ಕೈಗಳು ಈ ಬಾರಿ ಒಂದಲ್ಪ ಮುನ್ನಡೆಯತ್ತ ಟೌನ್ ಟೀಮ್ ಬೆರಿಪದುವಿಗೆ ಮತ್ತೊಮ್ಮೆ ಸೆಂಟರ್ ಲೈನ್ಗೆ. ನಮ್ಮೊಂದಿಗೆ ತೀರ್ಪುಗಾರಿಕೆಯಲ್ಲಿ ಪ್ರಶಾಂತ್ ಪಚ್ಚು ಬಾಯಾರ್ ಮತ್ತೆ ನಮ್ಮೊಂದಿಗೆ ವಿಪಿನ್ ಮಾಯಿಪಾಡಿ ಅವರ ಕೈಗಳು ಈ ಬಾರಿ ಸೆಂಟರ್ ಲೈನ್ ಇಂದ ಮತ್ತೆ 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 ಬರ್ತಾ ಇದೆ. ಮತ್ತೆ 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 ಈ ಬಾರಿ ಒಮ್ಮೆ ಸೆಂಟರ್, ಮತ್ತೊಮ್ಮೆ ಟೌನ್ ಟೀಮ್ಗೆ. ಸಮಾನ ತೂಕಗಳ ವಿಭಿನ್ನ ಶೈಲಿಗಳ ವಿಭಿನ್ನ ಬಲಗಳ ಪ್ರದರ್ಶನದೊಂದಿಗೆ ಕ್ವಾರ್ಟರ್ಗಳ ಕದನಗಳು ಇನ್ನೂ ಕೂಡ ನಿರ್ಣಯವಾಗಿಲ್ಲ. ವಿಜಯ ಲಕ್ಷ್ಮಿಗಳ ತೀರ್ಪುಗಳಿನ್ನೂ ಕೂಡ ತೀರ್ಪುಗಾರರ ವಿಸಿಲ ಧ್ವನಿಯಿಂದ ಬರಬೇಕಾಗಿದೆ. ಎರಡು ಕಡೆಯಲ್ಲಿ ಬಲ ಪ್ರದರ್ಶನ ಅದ್ಭುತವಾದಂಥ ಸ್ಪರ್ಧೆಯಾಗಿದೆ. ಈಗ ವೇದಿಕೆಯಲ್ಲಿ ವಿನೋದ್ ಮುಳಿ ಅವರಿಗೆ ಗೌರವದ ನೆನಪಿನ ಶಾಲನ್ನು ನೀಡುವಂತ ಕಾರ್ಯಕ್ರಮವಾಗ್ತಾ ಇದೆ. ಆಹಾ ಆಹಾ, ಆಡಿ ಆಡಿ ಬೆಳಕಿನ ಕಾಯ್ದೆಯಾಣೆ ಎಂದರೆ ಬಳಿ ಅನಂದರಿ ಸಂಭವം. വീണ്ടും സെന്റർ ലൈനാണ്, വീണ്ടും സെന്റർ ലൈൻ. ഇപ്പോൾ സെന്റർ ಲೈನ್ ಮಿಡಲ್ ಭಾಗದಲ್ಲಿದೆ. ಅಗೈನ್ ಸೆಂಟರ್ ಲೈನ್. ಸಮಯಗಳು ಕೂಡ ಕಡಿಮೆಯಾಗ 2 ನಿಮಿಷಕ್ಕೆ ಜಾಸ್ತಿ ಆಗಿದೆ. ಆದರೆ ಸ್ಪರ್ಧೆಯಲ್ಲಿ ಬದಲಾವಣೆ ಇಲ್ಲ, ಸ್ಪರ್ಧೆಯಲ್ಲಿ ಬದಲಾವಣೆ ಇಲ್ಲ. ಇನ್ನೂ ಕೂಡ ಸ್ಪರ್ಧೆಗಳಲ್ಲಿ ಕಂಡುಕೊಳ್ತಾ ಇಲ್ಲ. ಟೌನ್ ಟೀಮ್ ಬೆರಿಪದವಿನಂತ ಹಂತ ನಿಧಾನವಾಗಿ ಬರ್ತಾ ಇದೆ. ಇನ್ನು ಸಾಗರದ ಆಚೆಯ ಆಟಗಳಿಂದ ಕೂಡ ಬರಬೇಕಾಗಿದ್ರಲ್ಲಿ ಪಡಿಪಲ್ಲಂ ಮತ್ತೆ ಕಳೆದ ಲೀಗ್ ಮಾದರಿಯ ಸ್ಪರ್ಧೆಯಲ್ಲೂ ಕೂಡ ಟೌನ್ ಟೀಮ್ ಬೆರಿಪದ ವಿರುದ್ಧವಾಗಿ ಸೋತಂತ ತಂಡವಾಗಿದೆ ಭಗವತಿ ಪಡಿಪಲ್ಲಂ. ಈ ಬಾರಿ ಇನ್ನೊಂದು ಅವಕಾಶಗಳು ಪಡಿಪಲ್ಲಂನಿಂದ ಸ್ಪರ್ಧೆಯ ಇಲ್ಲಿ ಟೌನ್ ಟೀಮ್ ಬೆರಿಪದ ಉನ್ನತ ಹಗ್ಗಗಳ ಬಾರಿ ಬೆರಿಪದವಿದೆ. ಸ್ಥಿತಿಯಲ್ಲಿ ಬಾರಿ ಭಗವತಿ ಪಡಿಪಲ್ಲಂ ಗೆಲುವಿನ ಕೇಕೆಯೊಂದಿಗೆ, ಗೆಲುವಿನ ರುಚಿಯೊಂದಿಗೆ, ಗೆಲುವಿನ ಕಂಡುಕೊಂಡಂತ ಟೌನ್ ಟೀಮ್ ಬೆರಿಪದವು ಈ ಬಾರಿ ನಿಧಾನವಾಗಿ ಸೆಮಿಫೈನಲ್ ನತ್ತ ಒಂದೊಂದು ಹೆಜ್ಜೆಯಿಂದ ಇರಿಸಿಕೊಳ್ಳುವಂತಹ ಸಂದರ್ಭ. ഈ തവണ വിജയിച്ചപ്പെട്ടു ഭഗവതി പടിപ്പള്ളം. ഒരു പക്ഷെ തോറ്റാൽ ഈ മത്സരത്തിന് പുറത്താണ്. പക്ഷേ ഇവിടെ വടം വിട്ടു കൊടുക്കുന്നില്ല ടൗൺ ಟೀಮ್ ಬೆರಿಪದವು. ಮೊದಲ ಅವಕಾಶವನ್ನ ಹೇಗೆ ಗೆದ್ದುಕೊಂಡಿತ್ತು ಅದಕ್ಕಿಂತ ಭಿನ್ನವಾಗಿ ಬಾರಿ ಸ್ಪರ್ಧೆಯಲ್ಲಿ ಆರಂಭವನ್ನು ಕಂಡುಕೊಳ್ತಾ ಇದೆ. ತೀರ್ಪುಗಾರರ ಕೈಗಳು ಮಾತ್ರ ಮೇಲುಗೈ ಪರವಾಗಿದೆ ನೋಡಿ. ಟೌನ್ ಟೀಮ್ ಬೆರಿಪದವಿನತ್ತ ಇಲ್ಲಿ ಭಗವತಿ ಪಡಿಪಲ್ಲಂ ತಂಡ ಸತತವಾದ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಸತತವಾದ ಏರಿಳಿತಗಳು. ഈ ബാരി തിരികെ വീഴಬೇಕು ഭഗവതി പടിപ്പല്ലം. തിരിഞ്ഞും മറിഞ്ഞും വെളുക്കുന്ന കാഴ്ചയാണ്. പക്ഷേ ഇവിടെ കാണികളാണ്. ಎಲ್ಲಿ ಹಗ್ಗವನ್ನು ಬಿಟ್ಟುಕೊಡ್ತಾ ಇಲ್ಲ. ಮತ್ತೆ
ಬಿರಿ ಪದವಿನಿಂದ ಈ ಬಾರಿ ಪ್ರತಿರೋಧಗಳಾಗಿದ್ರೆ ಇಲ್ಲಿ ಮತ್ತೆ ಬಿರುಸಿನ ಸ್ಪರ್ಧೆ, ಮತ್ತೆ ಬಿರುಸಿನ ಸ್ಪರ್ಧೆಯಾಗಿದೆ. ಅಡ್ಡ ನಿಧಾನವಾಗಿ ಬಾರಿ ಭಗವತಿ ಕಡೆಯಿಂದ ಬೆರಿಪದವಿನತ್ತ ಬರುತ್ತಾ ಇದೆ. ಬೆರಿಪದವಿನ ಪ್ರಬಲ ಆಟಗಾರರಿ ಬಾರಿ ಬಲಗಳನ್ನು ಪ್ರಯೋಗ ಮಾಡುವಂತ ಸಂದರ್ಭವಾಗಿದ್ರಲ್ಲಿ ಅಲ್ಲಿಗೂ ಉಳಿವಿನ ಪ್ರಶ್ನೆಗೆ ವೇದಿಕೆಯಾಗಿದೆ ನೋಡಿ. ಭಗವತಿ ಹೊಡಿಪಲ್ಲಮಿನಿಂದ ಈ ಬಾರಿ ಬೇರೆ ಪದವಿನತ್ತ ಹಗ್ಗ ನಿಧಾನವಾಗಿ ಬೆನ್ನೆತ್ತಿ ಬರ್ತಾ ಇದೆ ನೋಡಿ. ಸ್ಪರ್ಧೆಯಲ್ಲಿ ಬಾರಿ ಬೇರೆ ಪದವಿನ ತುದಿಯ ವಿಜಯದಲ್ಲಿ ಬಾರಿ ಬೇರೆ ಪದವು ಸೆಮಿ ಫೈನಲ್.